ಮೈದಾ ಕಡಿಕೆದ ಓಕೆ ಹಿಂಗೆಲ್ಲ ಕೊತ್ತು ಪರೋಟ ಫೇಮಸ್ ಅಲ್ಲ ತಮಿಳ್ನಾಡಲ್ಲಿ. ಚಿಕನ್ ಕೊತ್ತು ದೋಸೆ ಅದು ಕೊತ್ತು ದೋಸೆ ಅಂದೆ ಅವರು. ಇಲ್ಲ ಸರ್ ಚಿಕನ್ ಕೊತ್ತು ದೋಸೆ ಅಂತಂದರು. ಹೋಟ್ಲ್ ಅಂದ ತಕ್ಷಣ ಒಂದು ಕಲರ್ಫುಲ್ಲಾಗಿ ತೋರಿಸ್ಬೇಕು, ಎಕ್ಸ್ಟ್ರಾ ಮೆಣಸಿನ್ಕಾಯಿ ಸ್ಪೈಸಿ ಮಾಡಬೇಕು ಅನ್ನೋ ಥರ ಇಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನೈಟು ಡಿನ್ನರ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂತಂದರೆ ಈ ರೋಡಿಂದ ಜಸ್ಟ್ 4 ಕಿಲೋಮೀಟರ್ ದೂರದಲ್ಲಿರೋಂಥ ತೋಟದ ವಿರುಂದು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋಂಥ ಜಾಗ. ಯಾಕಪ್ಪ ಅಂತಂದರೆ ಇಲ್ಲಿ ಮೈದಾನ ಯೂಸ್ ಮಾಡಲ್ಲ, ಜೊತೆಗೆ ಯಾವುದೇ ಥರದ ಚೈನೀಸ್ ಐಟಮ್ಗೆ ಸಾಸಸ್ನ ಕೂಡ ಯೂಸ್ ಮಾಡಲ್ವಂತೆ. ನ್ಯಾಚುರಲಾಗಿ ಮನೇಲಿ ಮಾಡೋಂಥ ಫುಡ್ಸ್ನ ಇಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ, ಅದು ಬಾಳೆ ಎಲೆಯಲ್ಲಿ. ಫ್ಯಾಮಿಲೀಸ್ ಅಂತೂ ಸಿಕ್ಕಾಪಟ್ಟೆ ಬಂದು ಇಲ್ಲಿ ಫುಡ್ಸ್ನ ಟ್ರೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ, ಈ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇಲ್ಲಿ ಫುಡ್ಸ್ನ ಕೂಡ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ಇವ್ರದ್ದು 2 ಜಾಗ ಇದೆ. ಇದು ಬಂದು ಡಿನ್ನರ್ಗೆ ಅಂತಲೇ ಒಂದು ಸೆಪ್ರೇಟ್ ಸ್ಪಾಟ್ ಇದೆ, ಮತ್ತು ಮಧ್ಯಾಹ್ನ ಊಟಕ್ಕೆ ಸೆಪ್ರೇಟ್ ಸ್ಪಾಟ್ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಂದ್ರೆ ಡಿನ್ನರ್ ಸ್ಪಾಟ್ನ ಸರ್ಚ್ ಮಾಡಿ, ಡಿನ್ನರ್ ಅಂತ ಹಾಕಿದ್ರೆ ತೋಟದ ವಿರುಂದು ಡಿನ್ನರ್ ಅಂತ ಹಾಕಿದ್ರೆ ಒಂದು ಜಾಗದ ಲೊಕೇಶನ್ ಸಿಗುತ್ತೆ. ಬರ್ಬೋದು, ಫುಡ್ನ ಟ್ರೈ ಮಾಡ್ಬೋದು. ನಾವೋಗಿ ಒಳಗಡೆ ತೋಟದ ಊಟನ ಟ್ರೈ ಮಾಡೋಣ, ಬನ್ನಿ. ತೋಟದ ಊಟ ಮಾಡೋಕ್ಕೆ ಬಂದಿದ್ದೀವಿ. ತೋಟದಲ್ಲಿ ಒಂದು ಒಳ್ಳೆ ಸೆಟಪಲ್ಲಿ ಮಾಡ್ತಾಯಿದ್ದಾರೆ. ಊಟಕ್ಕೆ ಆರ್ಡ್ರ್ ಮಾಡಬೇಕು. ಹಾಂ ಅಣ್ಣ ಮಾಡೋಣ. ಅದು ಎಲೆದಾನೆ? ஓ ದೊಡ್ಡ ಎಲೆ. என்னென்ன இருக்குது? நாட்டுக்கோழியில் போன்லெஸ் இருக்குது. ஓகே. தோட்டத்துக்கு வந்து ஸ்பெஷல் டிவி ஸ்பெஷல் சொல்லுங்கள் சார், அது இருக்குது. ஓகே. அப்புறம் நாட்டுக்கோழியில் பள்ளிப்பாளையம் போன் விட்டுருக்கோம். ஓகே. தேங்காய் உரமெல்லாம் போட்டிருக்கோம். மட்டனில் பார்த்தீங்கன்னா சுக்கா, கொத்துக்கறி, ஓகே, தலைக்கறி, பிரெயின் இருக்குது. ஓகே. பாய்லர் பார்த்தீங்கன்னா பிச்சு போட்ட சிக்கன், ஓகே, சிக்கன் லாலிபாப், சிக்கன் மகாராணி, ஓகே, மஞ்சூரியன், இந்த மாதிரி இருக்கும். பெரிய லிஸ்ட்டே இருக்குது. கார்லிக் சிக்கன். ஓகே. இது மெயின் கோர்ஸில் என்ன இருக்குது? மெயின் கோர்ஸில் பார்த்தீங்கன்னா உங்களுக்கு இட்லிங்க சார், தோசை, சப்பாத்தி, ரொட்டி, முட்டை பணியாரம், ஓகே, சிக்கன் கறிக்கல் தோசை, மட்டன் கறிக்கல் தோசை, ஓகே, மட்டன் கொத்து தோசை, சிக்கன் கொத்து தோசை, இந்த மாதிரி இருக்குது சார். ஓகே. ஒரு சிக்கன் கொத்து தோசை. உங்களோட ஸ்பெஷல் என்ன இருக்குது அதுக்கு? சிந்தாமணிங்க சார். சிந்தாமணி. ஓகே. நாட்டுக்கோழி பள்ளிப்பாளையம் அது நல்லா இருக்கும் சார். ஓகே. அப்புறம் மட்டன் கைமா அது நல்லா இருக்கும் சார். ஓகே. உங்களோட ஸ்பெஷல் கொடுத்துருங்க கிரேவி. அந்த தோசைக்கு எது ஆப்டாக இருக்கா? தோசைக்கு அது ஆப்டாக இருக்கா? நல்லா இருக்கா? அதை விட்டால் பிரெயின் இருக்குல்ல? ಬ್ರೈನ್ ಕೊಡುಂಗ. ಅப்புறமா ನಾ ವೇನಾ ಕೇಳ್க்கிறேன். ಎಸ್, ನಾವು ಇವರ ಸ್ಪೆಷಲ್ ಒಂದಷ್ಟು ಐಟಮ್ ಆರ್ಡರ್ ಮಾಡಿದ್ದೀವಿ. ನಾವು ಬರ್ಬೇಕಾದ್ರೆ ಒಬ್ಬರು ಕಸ್ಟಮರು ಎಲೆ ತುಂಬ ಐಟಮ್ ಹಾಕೊಂಡು ತಿಂತಾಯಿದ್ರು. ಏನಂತ ಕೇಳಿದಾಗ ನಮ್ಮ ಸ್ಪೆಷಲ್ ಸರ್, ಅಲ್ಲಿ ಚಿಕನ್ ನಾಟಿ ಕೋಳಿ ಚಿಂತಾಮಣಿ ಬರುತ್ತೆ, ಮತ್ತು ಕೈಮಾ ಬರುತ್ತೆ, ಆಮೇಲೆ ತಲೆ ಮಾಂಸ ಬರುತ್ತೆ ಅಂತ ಕೇಳಿದರು. ಸರಿ, ಅದನ್ನೇ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಜೊತೆಗೆ ನಾವು ಕೊತ್ತು ಪರೋಟನ ಟ್ರೈ ಮಾಡಿರ್ತೀವಿ, ಇಲ್ಲಿ ಕೊತ್ತು ದೋಸೆ ಅಂತ ಸಿಗುತ್ತೆ. ಸೊ ಅದನ್ನು ಆರ್ಡರ್ ಮಾಡಿದ್ದೀವಿ. ತೊಗೊಂಬರಲಿ, ಬಂದಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. கொஞ்சம் போட்டுக்கிறேன். இது சாரி, போடுங்கண்ணா. ದೊಡ್ಡ ಎಲೆ. ಇದು ಚಿಕನ್ ಕೊತ್ತು ದೋಸೆ. ಚಿಕನ್ ಕೊತ್ತು ದೋಸೆ. ಓಕೆ. ಇದು ನಾಟುಕೋಳಿ ಬೋನ್ಲೆಸ್ ಚಿಂತಾಮಣಿ. ಚಿಂತಾಮಣಿ, ನಾಟುಕೋಳಿ ಬೋನ್ಲೆಸ್ ಚಿಂತಾಮಣಿ. ಇದು ಚಿಕನ್ ನಾಟುಕೋಳಿ ಪಳ್ಳಿಪಾಳ್ಯಂ. ಪಳ್ಳಿಪಾಳ್ಯಂ. ಓಕೆ. ಇದು ಬ್ರೈನ್. ಅದು ಬಿಟ್ಟು ಇದಿಲ್ಲಯಾ ಕೈಮಾ? ಹಾಂ, ಕೊಂಡೋರು ಅದೊಂದು ನೆರಿಯ ಆಚಿ நல்லா இருக்கா? ಅದೊಂದು ಎಡ್ತಿಟ್ಟು ಒಂದು ಕೈಮಾ ಒಂದು ಐಟಮ್ ತೊಗೊಂಡಿದ್ದೀವಿ. ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ. ನಾನು ಲೈಟಾಗಿ ಕೊಡಿ ಅಂತ ಹೇಳಿದೆ, ಬಲ್ಕಲ್ಲಿ ಕೊಟ್ಬಿಟ್ಟಿದ್ದಾರೆ. ತಿಂದು ಮುಗಿಸೋದಲ್ಲೇ ಹೋಗ್ಬಿಡುತ್ತೆ. ಬ್ರೈನ್ ಕೊಟ್ಟಿದ್ದಾರೆ, ಈ ಕಡೆ ಪಳ್ಳಿಪಾಳ್ಯಂ ಕೊಟ್ಟಿದ್ದಾರೆ, ಚಿಕನ್ ಪಳ್ಳಿಪಾಳ್ಯಮು, ನಾಟಿ ಕೋಳಿ ಪಳ್ಳಿಪಾಳ್ಯಂ, ನಾಟಿ ಕೋಳಿ ಚಿಕನಲ್ಲಿ ಮಾಡುವಂಥ ಪಳ್ಳಿಪಾಳ್ಯಮು. ಅದು ಈ ಕಡೆ ಬಂದರೆ ಚಿಂತಾಮಣಿ, ನಾಟಿ ಕೋಳಿ ಚಿಂತಾಮಣಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಕೊತ್ತು ದೋಸೆ, ಕೊತ್ತು ಪರೋಟ ಅಲ್ಲ, ಕೊತ್ತು ದೋಸೆ ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ. ಚಿಕನ್ ಕೊತ್ತು ದೋಸೆ ಅದು ಕೊತ್ತು ದೋಸೆ ಅಂದೆ ಅವರು. ಇಲ್ಲ ಸರ್ ಚಿಕನ್ ಕೊತ್ತು ದೋಸೆ ಅಂತಂದರು. ಕೊತ್ತು ದೋಸೆ ಕೊಟ್ಟಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಗ್ರೇವಿ ಕೊಡ್ತಾರೆ, ಒಂದು ಮಟನಲ್ಲಿ ಗ್ರೇವಿ ಕೊಡ್ತಾರೆ, ಮಟನ್ ಗ್ರೇವಿ. ಅದು ಬಿಟ್ಟರೆ ಚಿಕನ್ ಗ್ರೇವಿ, ನಾಟುಕೋಳಿ ಗ್ರೇವಿ. ಪೀಸ್ ಇದ್ದರೆ ನಿಮ್ಮ ಲಕ್ಕು, ಪೀಸ್ ಇರುತ್ತೆ. ನಾವು ಬಂದಾಗ ಪೀಸ್ ಕೊಟ್ಟಿದ್ದಾರೆ. ಅದು ಬಿಟ್ಟು ವೆಜ್ಜವ್ರು ಯಾರಾದರೂ ಬಂದು ಏನಾದರೂ ಇಡ್ಲಿ ಟೈಪಲ್ಲಿ ಟ್ರೈ ಮಾಡ್ತೀನಿ, ದೋಸೆ ಟೈಪಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಚಟ್ನಿ ಕೂಡ ಸಿಗುತ್ತೆ. ಸೊ ಐಟಮ್ ಬಂತು. ನೆಕ್ಸ್ಟ್ ಐಟಮ್ಮು ಮಟನ್ ಕೈಮಾ. ಓ ಇರ್ತಿಟ್ಟು ಬಂತು ಎಲ್ಲಾನು. ತಲಕರಿ ಬೋನ್ಲೆಸ್. ಓಕೆ. ಕೊಡುವ ಮಟನ್ ನೀರು. ಓಕೆ. இதுக்கு நான் என்ன கேட்குறேன்னா, ஒரு சப்பாத்தி இருந்தால் கொடுத்துருங்களா? ಈರಲ್. ಸೊ ಮತ್ತೆ 3 ಐಟಮ್ ಬಂದಿದೆ. ಇದು ತಲಕರಿ ಅಂದರೆ ತಲೆ ಮಾಂಸ, ಇದು ಬಂದು ಲಿವರ್, ಮೇಕೆ ಲಿವರು. ಕೈಮಾ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಐಟಮು ಈ ಕೊತ್ತು ದೋಸೆಗೆ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಚಪಾತಿ ಏನಾದರೂ ಕೊಡಿ ಅಂತ ಕೇಳಿದೆ.
ಇಡ್ಲಿ ಕೂಡ ಸಿಗುತ್ತೆ, ಇಡ್ಲಿ ಬೇಕಾದ್ರೆ ತೊಗೋಬೋದು, ದೋಸೆ ಸಿಗುತ್ತೆ. ಫಸ್ಟು ಚಪಾತಿ ಬರಲಿ, ಚಪಾತಿಗೆ ಚೆನ್ನಾಗಿರುತ್ತೆ, ಎಲ್ಲ ಐಟಮು ಚಪಾತಿಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಪ್ಪ ತುಂಬ ಫಾಸ್ಟ್ ಇದ್ದಾರೆ ಟಪಕ್ ಅಂತ. ಪರೋಟ மாதிரில கிடைக்காதா? மைதா கிடைக்காதா? ஓகே, இங்கெல்லாம் கொத்து பரோட்டா ஃபேமஸ் இல்லை தமிழ்நாட்டில், கொண்டு வரதில்லை. ಚೈನೀಸ್ ಐಟಮ್ கிடையாதா? ಓಕೆ ಓಕೆ, ಥ್ಯಾಂಕ್ಸ್ ಅಣ್ಣ. ಎಷ್ಟು ಫಾಸ್ಟು, 1-2 ನಿಮಿಷ ಆಗಲಿಲ್ಲ, ಪಟ್ಟಂತ ಹಾಕೋ ಬಂದರು. ಮೊದಲೇ ಆರ್ಡ್ರ್ ಮಾಡಿದ್ರು ಅನಿಸುತ್ತೆ. ಇದು ಚಪಾತಿ ಕೊಟ್ಟಿದ್ರೆ ಪರೋಟ ಕೇಳೋಣ, ಪರೋಟನೂ ಇದ್ದರೆ ಟೇಸ್ಟ್ ಮಾಡೋಣ ಅಂದ್ಕೊಂಡೆ. ಇಲ್ಲ ಸರ್ ನಾವು ಮೈದಾನ ಯೂಸ್ ಮಾಡಲ್ಲ ಅಂತ ಹೇಳಿದ್ರು. ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನ ಟ್ರೈ ಮಾಡೋಣ, ಕೊತ್ತು ದೋಸೆನ ಟ್ರೈ ಮಾಡೋಣ. ಕೈಯೇ ಬೆಸ್ಟು, ಸ್ಪೂನೆಲ್ಲ ಸೈಡ್ಗೆ ಇರಲಿ. ಆಹಾ, ಸಿಕ್ಕಾಬಟ್ಟೆ ಕೊತ್ತಂಬರಿ ಊಸ್ಬಿಟ್ಟು ಕೊಟ್ಟಿದ್ದಾರೆ. ತಗೊಂಡು ಕೊತ್ತು ದೋಸೆ, ಕೊತ್ತು ಪರೋಟ ಅಲ್ಲ, ಕೊತ್ತು ದೋಸೆ ತಿನ್ನೋಣ. ಮಜಾ ಇದೆ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಕೊತ್ತು ದೋಸೆ, ಕೊತ್ತು ಪರೋಟ, ಪರೋಟ ದೋಸೆ ಎರಡೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಆ ರೇಂಜ್ಗೆ ನೆಕ್ಸ್ಟ್ ಲೆವೆಲು ಮರ್ಜ್ ಆಗಿದೆ. ಇದು ಪರೋಟ ದೋಸೆ ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ದೋಸೆ ಅಂದ ತಕ್ಷಣ ಲೈಟಾಗಿ ಹುಳಿ ಹೊಡೆಯುತ್ತೆ, ಇಲ್ಲಿ ಹುಳಿ ಇಲ್ಲ, ಎಂಥದ್ದು ಇಲ್ಲ. ಚಿಕನ್ನು ಅದರಲ್ಲಿರುವಂಥ ಈರುಳ್ಳಿ ಮರ್ಜ್ ಮಾಡಿಬಿಡುತ್ತೆ. ಅಲ್ಟಿಮೇಟ್ ಟೇಸ್ಟು, ಡಿಫ್ರೆಂಟ್ ಆಗಿದೆ. ಮಸ್ಟು ಟ್ರೈ, ನಿಜ ಚೆನ್ನಾಗಿರುತ್ತೆ. ಆ ಡ್ರೈನೆಸ್ ಅನ್ಸೋದೇ ಇಲ್ಲ. ಈಗ ನೆಕ್ಸ್ಟ್ ಯಾವ ಟ್ರೈ ಮಾಡೋಣ ಅಂದರೆ ಹಳ್ಳಿಪಾಳ್ಯಂ. ಊರ ಹೆಸರನ್ನೇ ಚಿಕನ್ಗೆ ಇಟ್ಬಿಟ್ಟಿದ್ದಾರೆ. ಕೊಬ್ಬರಿ ಎಕ್ಸ್ಟ್ರಾ ಹಾಕಿರ್ತಾರೆ, ಅದಾದಮೇಲೆ ನಾರ್ಮಲ್ ಮಸಾಲ ಹಾಕ್ಬಿಟ್ಟು ನಾಟಿ ಕೋಳಿನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಒಣಮೆಣ್ಸಿಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಸ್ವಲ್ಪ ಆಯಿಲ್ ಅನಿಸುತ್ತೆ ನೋಡೋಕ್ಕೆ, ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ತಿನ್ನೋಣ. ಮಜಾದ, ಜಾಸ್ತಿ ಸ್ಪೈಸಿ ಅನ್ಸಲ್ಲ, ಮಿಡ್ ರೇಂಜಲ್ಲಿರುತ್ತೆ. ಹೆವಿ ಮಸಾಲ ಅನ್ಸ ಮಕ್ಕುಡಿಯಲ್ಲ. ಆ ಕೊಬ್ಬರಿ ಹಾಕಿರ್ತಾರಲ್ಲ, ಲೈಟಾದ ಫ್ಲೇವರ್ ಗೊತ್ತಾಗುತ್ತೆ. ಒಂದು ಮೈಲ್ಡ್ ರೇಂಜಲ್ಲಿರುವಂಥ ಒಂದು ಚಿಕನ್ ನಾಟಿ ಕೋಳಿ ಪಳ್ಳಿಪಾಳ್ಯಂ ಅಂತಲೇ ಹೇಳ್ಬೋದು. ಮಜಾ ಇದೆ. ಸ್ವಲ್ಪ ಕೊಬ್ಬರಿ ಜೊತೆ ಟ್ರೈ ಮಾಡೋಣ. ಕೊಬ್ಬರಿ ಜೊತೆ ಚಿಕನ್ ತಿಂದರೆ ಚೆನ್ನಾಗೇ ಇರುತ್ತೆ. ನಮ್ಮೂರ ಕಡೆ ಮಾಡ್ತಾರೆ, ಕೊಬ್ಬರಿ ಹಾಕ್ಬಿಟ್ಟು ಲೈಟಾಗಿ ಚಿಕನ್ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ತಾರೆ, ಅಂದರೆ ಕೊಬ್ಬರಿ ಕಟ್ ಮಾಡಿ, ಅದೇ ಥರ ಮಜಾ ಕೊಡುತ್ತೆ. ಹೌದಾ? ನೆಕ್ಸ್ಟು ಚಪಾತಿಗೆ ಕೈಮಾ ಕೊಟ್ಟಿದ್ದಾರೆ. ಚಪಾತಿ ಪರೋಟ ಎಲ್ಲ ಕೇಳಿದ್ರೆ ಪರೋಟ ಎಲ್ಲ ಇಲ್ಲ ಸರ್ ಮೈದಾ ಅನ್ನೋದೇ ಬ್ಯಾನ್ ಮಾಡಿಬಿಟ್ಟಿದ್ವಿ ಅಂದರು. ಹಂಗೆ ತಗೊಂಡು ಇಲ್ಲಿ ಕೈಮಾ ಕೊಟ್ಟಿದ್ದಾರೆ. ಏನಾದರೂ ಒಣಮೆಣ್ಸಿನ್ಕಾಯಿ ಚೈನೀಸ್ ಐಟಮ್ ಯೂಸ್ ಮಾಡಲ್ಲ. ನಿಮಗೆ ಪಕ್ಕ ಮನೇಲಿ ಮಾಡಿರೋಂಥ ಫುಡ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಮಾಡಿರ್ತಾರೆ. ಹೋಟ್ಲ್ ಅಂದ ತಕ್ಷಣ ಒಂದು ಕಲರ್ಫುಲ್ಲಾಗಿ ತೋರಿಸ್ಬೇಕು, ಎಕ್ಸ್ಟ್ರಾ ಮೆಣಸಿನ್ಕಾಯಿ ಸ್ಪೈಸಿ ಮಾಡಬೇಕು ಅನ್ನೋ ಥರ ಇಲ್ಲ. ಮನೇಲಿ ಮಾಡಿರೋ ಫುಡ್ ಥರನಿದೆ. ಸಹೋದರ ಮೈಲ್ಡ್ ಸ್ಪೈಸಿ, ಚಿಕ್ಕ ಮಕ್ಳು ಬಂದರೂ ಕೂಡ ಚಿಕ್ಕ ಮಕ್ಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಒಂದು ಬೈಟ್ ಮಾಡೋಣ. ಜಡ್ಜ್ಮೆಂಟ್ ಸಿಗ್ತಾಯಿಲ್ಲ, ಯಾಕಂದ್ರೆ ಚಪಾತಿ ಆ ಫ್ಲೇವರ್ನ ಮರ್ಜ್ ಮಾಡ್ತಾಯಿದೆ. ನಿಜ ಚೆನ್ನಾಗಿದೆ. ಹೇಳಿದ್ನಲ್ಲ, ಮನೇಲಿ ಮಾಡೋಂಥ ಫುಡ್ಡು, ಎಕ್ಸ್ಟ್ರಾ ಮಸಾಲಾನಲ್ಲ, ಮಕ್ಕುಡಿ ಅಲ್ಲ, ತಿಂತಾನೆ ಇರ್ಬೇಕು ಅನಿಸುತ್ತೆ. ಬೆಸ್ಟಾಗಿದೆ. ನೆಕ್ಸ್ಟು ಇಲ್ಲಿ ಮೇಕೆದು ಲಿವರ್ ಕೊಟ್ಟಿದ್ದಾರೆ. ಲಿವರ್ ಜೊತೆ ತೊಗೊಂಡು ಟೇಸ್ಟ್ ಮಾಡೋಣ, ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏನು ಅಂತ. ಓ, ಮಜಾ ಇದೆ. ಆ ಗ್ರೇವಿ ಮಜಾದ ತಕ್ಷಣ ಒಂದು ಬೂಸ್ಟ್ ಸಿಗುತ್ತಲ್ಲ, ಮಜಾ ಇದೆ. ಬಟ್ ಲಿವರ್ ಜೊತೆ ತಿಂದಾಗ ಏನಾಗುತ್ತೆ ಅಂದರೆ ಆ ಲಿವರ್ ಫ್ಲೇವರು ಡಾಮಿನೇಟ್ ಮಾಡಿಬಿಡುತ್ತೆ. ಅದನ್ನು ಬರೀ ಗ್ರೇವಿ ತಿಂದರೆ ಅದ್ಭುತವಾಗಿರುತ್ತೆ ಚಪಾತಿಗೆ. ಲಿವರ್ ಹಂಗೆ ಟ್ರೈ ಮಾಡಿ, ಅದು ಮಜಾ ಇರುತ್ತೆ. ಎರಡೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸ್ಪೈಸಿ ಸ್ವಲ್ಪ ಕಮ್ಮಿ, ಸ್ವಲ್ಪ ಸ್ಪೈಸಿ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಹೌದಾ? ನೆಕ್ಸ್ಟು ಬ್ರೈನ್ ಕೊಟ್ಟಿದ್ದಾರೆ. ವಾವ್, ನನ್ನ ಫೇವ್ರೇಟು. ನಾನು ಆ ಕಡೆ ನಮ್ಮ ಕರ್ನಾಟಕದ ಕಡೆ ಹೋದಾಗ ಟ್ರೈ ಮಾಡಿರ್ತೀನಿ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ. ತಿನ್ನೋಣ. ಹೆವಿ ಕ್ವಾಂಟಿಟಿ. ಮಜಾ ಇದೆ. ಸ್ಪೈಸಿನೇ ಸ್ವಲ್ಪ ಕಮ್ಮಿ. ಇದಕ್ಕೆ ಒಂದಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. ಇನ್ನು ಸ್ವಲ್ಪ ಸ್ಪೈಸಿ ಇದ್ದರೆ ಅಲ್ಟಿಮೇಟಾಗಿರುತ್ತೆ. ಈಗಲೇ ಚೆನ್ನಾಗಿದೆ, ಅದಕ್ಕಿಂತ ಇನ್ನೂ ಸಖತ್ತಾಗಿರುತ್ತೆ.
ಚೆನ್ನಾಗಿದೆ ಬರೀ ಇನ್ನೇನು ನನ್ನ ಪರ್ಸ್ನಲ್ ಫೇವ್ರೇಟ್ ಏನಿದೆಯೋ ಸೇಮ್ ಅದೇ ಥರನೇ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮಮ್ಮ ಇದೇ ಥರನೇ ಮಾಡ್ತಾರೆ, ಮಜಾ ಇರುತ್ತೆ. ಆ ಆನಿಯನ್ನು ಅರ್ಧಂಬರ್ಧ ಬೆಂದಿರುತ್ತೆ, ಇದು ಒಳ್ಳೆ ಇದ್ರ ಥರ ಕ್ರೀಮಿಯಾಗಿರುತ್ತೆ. ಆ ಕ್ರೀಮಿಯಾಗಿರುವಂಥ ಬ್ರೈನ್ ತಿಂತ ಆನಿಯನ್ನು ಸಿಗ್ತಾಯಿದ್ರೆ ಕ್ರೇಜಿಯಾಗಿರುತ್ತೆ. ನಿಜ ಚೆನ್ನಾಗಿದೆ, ಬೆಸ್ಟಾಗಿದೆ. ಸಾರಿ, ಒಂದು ಐಟಮ್ ಹೇಳೋದು ಮರೆತೆ. ಸ್ಟಾರ್ಟಿಂಗೆಲ್ಲ ಬಂದಾಗ ಫ್ರೀಯಾಗಿ ಕೊಟ್ಟರು, ಟೇಸ್ಟ್ ಅಂತೂ ಕ್ರೇಜಿಯಾಗಿತ್ತು. ಸೂಪು ಸರ್ ಕೊಡಿ ಸರ್, ನಾನು ಟ್ರೈ ಮಾಡಬೇಕು ಮತ್ತೆ ಅಂದ್ಬಿಟ್ಟು ಮತ್ತೆ ಇಸ್ಕೊಂಡಿದ್ದೀನಿ. ಎಂಡಲ್ಲಿ ಒಂದು ಫಿನಿಶಿಂಗ್ ಟಚ್ ಇರಲಿ ಅಂತ. ಟೇಸ್ಟ್ ಮಾಡೋಣ. ಆಹಾ ಆಹಾ ಕ್ರೇಜಿ ಇದೆ. ಸ್ಟಾರ್ಟಿಂಗಲ್ಲಿ ಕುಡ್ದಾಗಲೇ ಫ್ಯಾನ್ ಆಗಿಬಿಟ್ಟೆ. ಬೆಸ್ಟ್, ಒಂದೊಳ್ಳೆ ಮನೇಲಿ ಮಾಡೋಂಥ ಸೂಪ್ ಯಾವ ಥರ ಇರುತ್ತೋ ಹಾಗಿದೆ. ಒನ್ ಆಫ್ ದ ಬೆಸ್ಟ್ ಸೂಪ್ ನಾನು ಟ್ರೈ ಮಾಡಿರಲಿಲ್ಲ ಅಂತ ಹೇಳ್ತೀನಿ. ಲೆಗ್ ಒಂದಿಲ್ಲ ಅಷ್ಟೇ. ಕುಡಿತಾ ಇದ್ರೆ ಕುಡಿತಾನೆ ಇರ್ಬೇಕನ್ಸುತ್ತೆ, ಅಷ್ಟು ಅಲ್ಟಿಮೇಟ್ ಆಗಿದೆ. ಅದಕ್ಕೆ ಲಾಸ್ಟಲ್ಲಿ ಟಪಕಂತ ಜ್ಞಾಪಕ ಆಯಿತು. ಇದಕ್ಕೆ ನೀವು ಪೇ ಮಾಡೋಂಗಿಲ್ಲ, ಫ್ರೀಯಾಗಿ ಕೊಡ್ತಾರೆ. ಬಂದು ಈ ಹೋಟ್ಲಿಗೆ ಬಂದು ನೀವು ವಿಸಿಟ್ ಮಾಡಿದ್ರೆ ಸಾಕು, ಕಾಸು ಇಸ್ಕೊಳ್ಳಲ್ಲ, ಏನು ಇಸ್ಕೊಳ್ಳಲ್ಲ, ಫ್ರೀಯಾಗಿ ಸೂಪ್ ಕೊಡ್ತಾರೆ. ಪಾರ್ಸಲ್ ತೊಗೊಂಡವ್ರಿಗಾಗಲಿ, ಇಲ್ಲ 4-5 ಜನ ಫ್ರೆಂಡ್ಸ್ ಬರ್ತಾರಲ್ಲ ಅವ್ರ ಜೊತೆಗೆ ಯಾರು ಎಕ್ಸ್ಟ್ರಾ ಬಂದರೆ ಅವ್ರಿಗೂ ಫ್ರೀಯಾಗಿ ಸೂಪ್ ಕೊಡ್ತಾರೆ. ಸೂಪ್ಗೆ ಚಾರ್ಜಸ್ಸೇ ಮಾಡ್ತಾರ. ಬೆಸ್ಟು ಸೂಪು, ಸೂಪರಾಗಿದೆ. ಸೊ ಆಲ್ರೆಡಿ ಜಾಗದ ಬಗ್ಗೆ ಹೇಳಿದ್ದೀನಿ. ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ವೀಡಿಯೋದಲ್ಲಿ ನೋಡಿರ್ತೀರ. ಅದ್ರ ಬಗ್ಗೆ ಲೊಕೇಶನ್ ಡೀಟೇಲ್ ಅದು ಇದೆಲ್ಲ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.